ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಹಲವಾರು ಕಾಯಿಲೆಗಳ ಬಗ್ಗೆ, ಹಲವಾರು ಸಸ್ಯಗಳ ಬಗ್ಗೆ ತಮಗೆ ಪರಿಚಯ ಮಾಡ್ತಿದ್ವಿ. ಕೆಲವೊಂದು ಕಾಯಿಲೆಗಳ ಬಗ್ಗೆನೂ ಕೂಡ ತಮಗೆ ಪರಿಚಯ ಮಾಡ್ತಿದ್ವಿ. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಿಲೆ ಬಗ್ಗೆ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ. ಏನು ಗುರುಗಳೇ ಆಗಿದ್ರೆ ವಿಶೇಷ ಅಂತ ಹೇಳಿದ್ರೆ, ಇವತ್ತು ನೋಡಿ, ಅದು ವಿಜ್ಞಾನ ಕೂಡ ನಂಬೋ ಅಂತ ಮಾತಲ್ಲ, ವಿಜ್ಞಾನಕ್ಕೆ ಸವಾಲಾಗಿರೋ ಅಂಥ ಕಾಯಿಲೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಏನಾಯ್ತು ವಿಜ್ಞಾನಕ್ಕೆ ಸವಾಲಾಗಿರ್ತಕ್ಕಂಥ ಕಾಯಿಲೆ ಅಂತ ಹೇಳಿದ್ರೆ ಮದ್ದಿಡಿ. ಅದನ್ನ ಕೆಲವರು ಸುಳ್ಳು ಅಂತಾರೆ, ಕೆಲವರು ನಿಜ ಅಂತಾರೆ. ಅದು ಅನುಭವಿಸಿರೋರ್ಗೆ ಮಾತ್ರ ಗೊತ್ತಾಗುತ್ತೆ ಆ ವ್ಯಾಧಿ ಕಷ್ಟ ಏನು ಅಂತ. ಕೆಲವರು ಹೇಳ್ತಿರ್ತಾರೆ ಬಲ್ಲವನ್ನೇ ಬೆಲ್ಲ, ಬೆಲ್ಲದ ಸಿಹಿಯನ್ನ ಅಂತ. ಹಾಗೆ ಇದು ಅನುಭವಿಸಿರೋರ್ಗೆ ಮಾತ್ರ ಗೊತ್ತು ಆ ಕಷ್ಟ ಏನು ಅಂತ. ಹಾಗಿದ್ರೆ ಏನದು ಕಾಯಿಲೆ? ಮದ್ದಿಡಿ. ಏನು ಕಾಯಿಲೆ ಅಂತ ಹೇಳಿದ್ರೆ ಮದ್ದಿಡಿ ಕಾಯಿಲೆ. ಗುರುಗಳೇ, ನಾನು ಎಲ್ಲ ರಿಪೋರ್ಟ್ ಮಾಡಿಸಿದ್ದೀನಿ, ನನಗೆ ಊಟ ಸೇರ್ತಿಲ್ಲ ಅಂತ ಹೇಳ್ತಾರೆ. ನನಗೆಲ್ಲರೂ ಒಂದು ಹಲವಾರು ವೈದ್ಯರುಗಳನ್ನ ಭೇಟಿ ಮಾಡಿದೆ, ನನಗೆ ಕಾಯಿಲೆ ಮೇಲಾಗ್ತಿಲ್ಲ. ಏನಾಗ್ತದೆ? ಸುಸ್ತಂತಕ್ಕಂಥದ್ದಿದೆ. ಆಮೇಲೆ ತಿಂತಕ್ಕಂಥ ಊಟ ಮೈ ಹಿಡಿತಿಲ್ಲ. ಮತ್ತೆ ನಾನು ಸ್ವರ್ಗ ಹೋಗ್ತಾ ಇದ್ದೀನಿ. ಸ್ವರ್ಗ ಹೋಗೋದಂದ್ರೆ ಹಾಡು ಭಾಷೆಯಲ್ಲಿ ಸಣ್ಣ ಆಗೋದು. ದೇಹ ಕುಗ್ಗಿ ಹೋಗ್ತಾ ಇದೆ. ಯಾವುದ್ರಲ್ಲೂ ಕೂಡ ಆಸಕ್ತಿ ಇಲ್ಲ, ಏನದ್ರಲ್ಲೂ ಕೂಡ ಆಸಕ್ತಿ ಇಲ್ಲ. ಮಲಗನ ಅಂತ ಹೋದ್ರೆ ನಿದ್ದೆ ಬರೋದಿಲ್ಲ, ಕೂತಿರ್ಬೇಕಾದ್ರೆ ನಿದ್ದೆ ಬರುತ್ತೆ. ಆಲಸ್ಯ, ಯಾರ ಹತ್ರನೂ ಕೂಡ ಮಾತಾಡೋಕ್ಕೆ ಇಷ್ಟ ಆಗೋದಿಲ್ಲ. ಅದು ನೋಡಿ, ಮದ್ದಿಡಿ ಅಂತಕ್ಕಂಥದ್ದು ಆದಾಗ ಮತ್ತೊಂದು ಕೂಡ ಅದು ಯಥೇಚ್ಛವಾಗಿ ಆ ಸಿಂಪ್ಟಮ್ಸ್ ಅನ್ನ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಇಷ್ಟೆಲ್ಲ ಕಾಡ್ತಿರುತ್ತೆ. ಮತ್ತೊಂದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾವಾಗ್ಲೂ ಸಾವಿನ ಕಡೆ ಸೂಚನೆ ಕೊಡ್ತಾ ಇರುತ್ತೆ. ಸತ್ತೋಗ್ಬಿಡೋಣ ಅನ್ಸ್ತಿರುತ್ತೆ. ಇನ್ನೊಂದು ಮನ್ಸು, ಎರಡು ಮನ್ಸು ಆಗ್ಬಿಟ್ಟಿರ್ತಾಗ. ಇನ್ನೊಂದು ಮನ್ಸು ಏನ್ ಮಾಡ್ತಾ ಅಳಿಸ್ತಿರುತ್ತೆ. ಸುಮ್ನೆ ಆದ್ರೂ ಅಳ್ತಿರ್ಬೇಕು. ಯಾರ ಜೊತೆನೂ ಸೇರೋಕೆ ಇಷ್ಟ ಆಗಲ್ಲ, ಯಾರು ಮಾತನ್ನು ಕೇಳೋದಕ್ಕೆ ಇಷ್ಟ ಆಗಲ್ಲ. ಮತ್ತೆ ಆ ಮದ್ದಿಡಿ ಆದಾಗ ಕತ್ತಲನ್ನ ತುಂಬಾ ಇಷ್ಟಪಡ್ತಕ್ಕಂಥದ್ದು ಆಗುತ್ತೆ. ಆನಂತರ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬರೇ ಎಲ್ಲಾದ್ರೂ ನಡ್ಕೊಂಡು ದೂರ ಹೋಗ್ತಿರೋಣ, ಈ ರೀತಿ ಒಂದು ಕಾಣಿಸ್ತಕ್ಕಂಥದ್ದು ವ್ಯಾಧಿ ಮದ್ದಿಡಿ ವ್ಯಾಧಿ. ಇದು ಆಯುರ್ವೇದಿಕ್ ಅಲ್ಲಿ ತುಂಬಾ ಯಥೇಚ್ಛವಾಗಿ ಕಾಡುತ್ತೆ. ನಂತರ ಭೂತ ವೈದ್ಯಕ್ಕೂ ಕೂಡ ಇದು ಸಂಬಂಧಪಡುತ್ತೆ. ಮದ್ದಿಡಿ ಅಂತಕ್ಕಂಥದ್ದು ಭೂತ ವೈದ್ಯಕ್ಕೂ ಕೂಡ ಸಂಬಂಧಪಡುವಂತ ವ್ಯಾಧಿ ಇದು. ಹಾಗಾಗಿ ಇದನ್ನ ಯಾವ ರೀತಿ ಪತ್ತೆ ಹಚ್ಚಬೇಕು ಗುರುಗಳೇ ನಾವು ಅಂತ ಹೇಳಿದಾಗ, ನೋಡಿ, ಅದನ್ನ ನೀವು ಮನೆಯಲ್ಲೇ ಪತ್ತೆ ಹಚ್ಚಬಹುದು. ಕಾಯಿಲೆ ನನ್ಗಾಗಿದ್ವಿ, ಇದು ಯಾವುದೇ ಒಂದು ಮೆಡಿಕಲ್ ರಿಪೋರ್ಟ್ಗೆ ಸಿಗದೇ ಇರೋಂಥ ಕಾಯಿಲೆ. ಅನುಭವಿಸೋರ್ಗೆ ಮಾತ್ರ ಗೊತ್ತಾಗುತ್ತೆ ಆ ಕಾಯಿಲೆದ ನೋವೇನು ಅಂತ. ಹಾಗಾಗಿ ಇವತ್ತು ನೋಡಿ, ಆ ಕಾಯಿಲೆನ ಯಾವ ರೀತಿ ಕಂಡುಹಿಡಿಯಬೇಕು? ಪ್ರಥಮವಾಗಿ ಕಂಡುಹಿಡಿಯತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ, ಬೆಳ್ಳಿ, ನಮ್ಮ ಕೈಲಿ ಇರ್ತಕ್ಕಂಥ ಅದೊಂದು ಬೆಳ್ಳಿ, ಚೆನ್ನಾಗಿರೋ ಶುದ್ಧವಾಗಿರ್ತಕ್ಕಂಥ ಬೆಳ್ಳಿಯನ್ನ ತಗೊಂಡು ಕೈಗೆ ತಿಕ್ಕ ಅಂತದ್ದು. ಕೆಲವ್ರು ಹೇಳ್ತಾರೆ ಇದೆಲ್ಲ ಸುಳ್ಳು ಮೋಸ ಅಂತ. ಅದು ನಂಬಿಕೆ ಇದ್ದವ್ರು ಮಾತ್ರ ಮಾಡಿ, ಇಲ್ಲಾಂದ್ರೆ ಬಿಟ್ಬಿಡಿ. ಇದನ್ನ ಈ ರೀತಿ ತಿಕ್ಕಿದಾಗ ಒಂದು ಕಪ್ಪು ಗೆರೆ ಬರುತ್ತೆ. ನಮ್ಗೆ ಕ್ಲಿಯರ್ ಇದೆ, ಯಾರಿಗೂ ಇಲ್ಲಿ ಇಲ್ಲ ಅಂತ ಅನ್ಕೊಂತೀವಿ. ನಮ್ಮ ಕ್ಯಾಮ್ರಾಮನ್ ಕೂಡ ಒಂದ್ಸಲ ಯೂಸ್ ನೋಡೋಣ ಬನ್ನಿ. ಸೋಮಶೇಖರಣ್ಣ, ಒಂದ್ಸಲ ನಿಮ್ಗೂ ಕೂಡ ಪರಿಚಯ ಮಾಡಿ ನೋಡೋಣ. ನೋಡಿ, ಇವ್ರಿಗೂ ಕ್ಲಿಯರ್ ಇದೆ, ಇವ್ರಿಗೂ ಕೂಡ ಮದ್ದಿಡಿ ಸಿಂಪ್ಟಮ್ಸ್ ಇಲ್ಲ. ನೀನು ಬಾಪ ನೋಡೋಣ. ನಮ್ಮ ಹುಡುಗ ಇನ್ನೊಬ್ಬ ಇದ್ದಾನೆ, ಅವನಿಗೂ ಕೂಡ ಕೆಲವೊಂದ್ಸರಿ ತಿಕ್ ನೋಡ್ತೀವಿ. ಇವನಿಗೂ ಕೂಡ ಇಲ್ಲ. ಇದು ಯಾವುದೇ ಮ್ಯಾಜಿಕ್ ಅಲ್ಲ, ಮದ್ದಿಡಿ ಆಗಿರೋರ್ಗೆ ಮಾತ್ರ ಈ ಸಿಂಪ್ಟಮ್ಸ್ ತೋರಿಸೋ ಅಂಥದ್ದು. ಮತ್ತೆ ಇನ್ನೊಂದು ಬಗೆ ಇದೆ ಮದ್ದಿಡಿನ ಕಂಡುಹಿಡಿತಕ್ಕಂಥದ್ದು, ಅದನ್ನು ಕೂಡ ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ನೋಡಿ, ಬೆಳಿಗ್ಗೆ ಎದ್ದು ಕೂಡಲೇ ನಾವು ಕಾಲ್ಮಡಿ ಅಂತ ಹೇಳ್ತೀವಿ ನಮ್ಮ ಹಾಡು ಭಾಷೆಗಳಲ್ಲಿ. ಕಾಲ್ಮಡಿ ಅಂದ್ರೆ ರಿಸೆಸ್, ಯೂರಿನ್, ನಮ್ಮ ಔಷಧಿ ಯೂರಿನ್ ಅಂತ ಏನ್ ಹೇಳ್ತೀರೋ ಅದನ್ನ ಒಂದು ಗ್ಲಾಸಲ್ಲಿ ಹಿಡ್ಕೊಳೋ ಅಂಥದ್ದು. ಗಾಜಿನ ಗ್ಲಾಸಲ್ಲಿ ಹಿಡ್ಕೊಂಡು ಅದರೊಳಗಡೆ ಹುರುಳಿ ಕಾಳುಗಳನ್ನ ಹಾಕ್ಬೇಕು. ಹುರುಳಿ ಕಾಳುಗಳನ್ನ ಹಾಕಿದಾಗ ಸಂಪೂರ್ಣ ಅದು ಒಂದು ಅರ್ಧ ಗಂಟೆ 2 ಗಂಟೆ ಕಾಲ ಬಿಟ್ಟು ನೋಡೋದು ತುಂಬಾ ಕಪ್ಪಾಗುತ್ತೆ. ಆವಾಗ್ಲೂ ಕೂಡ ಮದ್ದಿಡಿ ಇದೆ ಹೊಟ್ಟೆ ಒಳಗಡೆ ಅಂತ ಒಂದು ದೃಢಪಡಿಸ್ಕೊಳೋ ಅಂಥದ್ದು. ಮತ್ತೆ ಇನ್ನು ಅದನ್ನೂ ಆಗಿಲ್ಲ ಗುರುಗಳೇ, ಮತ್ತೆ ಹೇಗೆ? ಇದು ಕೊನೆ ಪ್ರಯೋಗ. ಇದು ಮದ್ದಿಡಿ ಅಂತಕ್ಕಂಥದ್ದು, ಅದನ್ನ ಕಂಡುಹಿಡಿಯುವಂಥದ್ದು ಇನ್ನೂ ಹಲವಾರು ಪ್ರಯೋಗ ಇದೆ. ಇನ್ನೊಂದು ಪ್ರಯೋಗನೂ ಕೂಡ ಹೇಳ್ತೀರಿ, ಇದು ಕೊನೆ ಪ್ರಯೋಗ ಮಾಡೋ ಅಂಥದ್ದು. ಇದನ್ನು ಮತ್ತೆ ನುಗ್ಗೆ ಸೊಪ್ಪು ಅಂತ ನಾವು ಹೇಳ್ತೀವಿ. ಆ ನುಗ್ಗೆ ಸೊಪ್ಪು ರಸನ ಚೆನ್ನಾಗಿ ಹಿಂಡ್ಬಿಟ್ಟು ಅಂಗೈ ಮೇಲೆ ಹಾಕೊಬೇಕು. ಯಾವ ಕೈ ಮೇಲೆ ಅಂತ ಕೆಲವರಿಗೆಲ್ಲ ಕನ್ಫ್ಯೂಸ್ ಆಗಿರುತ್ತೆ. ಯಾವ ಕೈ ಮೇಲೆ ಆದ್ರೂ ಹಾಕೊಬೋದು, ಬಲಗೈ ಅಥವಾ ಎಡಗೈ, ಇರೋದೇ 2 ಕೈ.
ಬಲಗೈ ಎಡಗೈ ಯಾವ ಕೈ ಮೇಲಾದ್ರೂ ಹಾಕೊಂಡು ಅದನ್ನ ಒಂದು ಸ್ವಲ್ಪ ಹೊತ್ತು ಸೂಕ್ಷ್ಮವಾಗಿ ಒಂದು 20 ನಿಮಿಷ 10 ನಿಮಿಷ ಈ ರೀತಿ ಇಟ್ಕೊಂಡಾಗ ಅದು ಒಂದು ಮೊಸರು ತರ ಹೆಪ್ ಕಟ್ಟುತ್ತೆ, ಕಪ್ಪಾಗಿ ಮೊಸರು ತರ ಹೆಪ್ ಕಟ್ಟುತ್ತೆ, ಒಂದು ಬ್ಲಾಕ್ ಸರ್ಕಲ್ ಅಂತ ಏನ್ ಹೇಳ್ತೀರೋ ಅದು ಕಟ್ಟುತ್ತೆ. ಆಗ ಖಚಿತವಾಗಿ ಮದಿಡಿ ಆಗಿದೆ. ಇದ್ರಲ್ಲೂ ಗೊತ್ತಾಗ್ಲಿಲ್ಲ, ವೈದ್ಯರನ್ನ ಸಲಹೆ ಪಡ್ಕೊಳ್ಳೋಂಥದ್ದು ಬಹಳ ಇಂಪಾರ್ಟೆಂಟ್. ಈ ಸಿಂಪ್ಟಮ್ಸ್ ಇದ್ದಾಗ ಬಹಳ ಇಂಪಾರ್ಟೆಂಟ್ ವೈದ್ಯರನ್ನ ಸಲಹೆ ಪಡ್ಕೊಳ್ತಕ್ಕಂಥದ್ದು. ಅವರು ಕೆಲವೊಂದು ನಾಡಿಗಳ ಮುಖಾಂತರನೋ ಅಥವಾ ಮುಖ ನೋಡಿ ಕಂಡುಹಿಡಿತಕ್ಕಂಥದ್ದು, ಅವರವ್ರ ವಿದ್ಯೆಗಳಲ್ಲಿ ಏನೇನು ಪಟ್ಟಿಂಗ್ ಇರ್ತಾರೋ ಅದನ್ನ ಕಂಡುಹಿಡಿತಕ್ಕಂಥದ್ದು, ಇದು ಮದ್ದಿಡಿ ಆಗಿರ್ತಕ್ಕಂಥದ್ದು. ಹಾಗಿದ್ರೆ ನೀವು ಹೇಳಿದ್ರೆ ಗುರುಗಳೇ, ಮದ್ದಿಡಿಗೂ ಭೂತವೈದ್ಯಕ್ಕೆ ಏನಾದರೂ ಸಂಬಂಧ ಇದೆಯಾ ಅಂತ. ಖಂಡಿತವಾಗಿ ಮದ್ದಿಡಿಗೂ ಸಂಬಂಧ, ಭೂತವೈದ್ಯಕ್ಕೆ ಮದ್ದಿಡಿಗೆ ಸಂಬಂಧ ಇದೆ. ಆಯುರ್ವೇದಿಕಲ್ಲೂ ಸಂಬಂಧ ಇದೆ, ಭೂತವೈದ್ಯಕ್ಕೂ ಸಂಬಂಧ ಇದೆ. ನೋಡಿ, ಒಬ್ಬ ಮನುಷ್ಯನನ್ನ ಅವನ ಮೊದಲನೇದಾಗಿ ಕುಗ್ಗಿಸ್ಬೇಕಾದ್ರೆ ಅವನ ಆರೋಗ್ಯನ ಕುಗ್ಗಿಸ್ಬೇಕು. ಮನುಷ್ಯನನ್ನ ನಾವು ಬಗ್ಗಿಸ್ಬೇಕಾದ್ರೆ ಅವನ ಆರೋಗ್ಯವನ್ನ ಬಗ್ಗಿಸ್ಬೇಕು. ಹಾಗಾಗಿ ಮಾಂತ್ರಿಕರು ಕೂಡ ಈ ಮದ್ದಿಡಿ ಅಂತಕ್ಕಂಥ ಪ್ರಯೋಗನ ಮಾಡೇ ಮಾಡ್ತಾರೆ. ಇದು ಮದಿಡಿ ಅಂತಕ್ಕಂಥದ್ದು ಹಾಕ್ಬಿಟ್ರೆ ಅವನು ಮಾಂತ್ರಿಕನು ಏನು ಮಂತ್ರಗಳನ್ನ ಪಠನೆ ಮಾಡ್ತಾನೋ ಅಥವಾ ಕಿಡಕಗಳನ್ನ ಮಾಡ್ತಾನೋ ಅದು ಬೇಗ ಮೈಯತ್ತ ಅಂತದ್ದು ಹಾಗಂತ ಸಾಧ್ಯತೆ ಇದೆ. ಹಾಗಾಗಿ ಮದ್ದಿಡಿ ಆಗಿದ ಕೂಡಲೇ ಮೆಡಿಕಲ್ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿದೆ ಅಂತ ಕೂಡಲೇ ನೀವು ಪರೀಕ್ಷೆ ಮಾಡಬೇಕಾಗಿರೋದೆ ಮದ್ದಿಡಿ. ಈ ಪರೀಕ್ಷೆ ಮಾಡ್ಕೊಳ್ಳಿ, ಆರೋಗ್ಯನ ಸುರಕ್ಷತೆಯಿಂದ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.